ಎಲ್ಲಿ ಕಲ್ಯಾಣಿ ಕಾಣಿಸ್ತಿಲ್ವಲ್ಲ? ಊರಿಂದ ಹೊರಡುವಾಗ ಅವಳೇ ನನಗೆ ಫೋನ್ ಮಾಡಿ, ಹಾಸ್ಟೆಲ್ ರಾಜಾಜಿ ನಗರದಲ್ಲಿದೆ, ನೀನು ಜಾಲಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೋ, ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ಲು. ಈಗ ಅವಳು ಸುದ್ದಿನೇ ಇಲ್ವಲ್ಲ? ನಾಟ್ ರೀಚಬಲ್. ಅಯ್ಯೋ ಪಾಪಿ, ಇವಳು ನಂಬಿ ಹಾಸ್ಟೆಲ್ ಅಡ್ರೆಸ್ ಬೇರೆ ತಗೊಳ್ದೆ ಬಂದ್ಬಿಟ್ಟೆ. ಈಗೇನ್ ಮಾಡೋದು? ಛೇ. ಅಮ್ಮ, ನಿಮ್ಮ ಎರಡನೇ ಮಗ ಅರ್ಜುನ್ ಜಾತಕ ನೋಡೋಣ. ನಿಮ್ಮ ಎರಡನೇ ಮಗ ಅರ್ಜುನ್ ತುಂಬಾ ಜವಾಬ್ದಾರಿ ಇರೋ ಮನುಷ್ಯ, ತುಂಬಾ ಬುದ್ಧಿಶಾಲಿ. ದೊಡ್ಡ ದೊಡ್ಡ ಪದವಿಗಳು ಅವನನ್ನ ತಾನಾಗಿ ಹುಡುಕೊಂಡು ಬರುತ್ತೆ. ಹೌದು ಗುರುಜಿ, MBA ಮುಗಿಸಿ ಡೆಲ್ಲಿಲಿ ಒಂದು MSc ಕಂಪ್ನಿಲಿ 6 ತಿಂಗಳು ಟ್ರೈನಿಂಗ್ ಮುಗಿಸ್ತಾ ನೆನ್ನೆ ತಾನೆ ಬೆಂಗಳೂರಿಗೆ ಬಂದು ನಮ್ಮ ಕಂಪ್ನಿ ಜವಾಬ್ದಾರಿನೆಲ್ಲ ತಗೊಂಡಿದ್ದಾನೆ. ಅವನಿಗೆ ಎಷ್ಟು ಜವಾಬ್ದಾರಿತನ ಇದೆಯೋ ಅಷ್ಟೇ ಜಾಸ್ತಿ ತುಂಟತನ, ಸರಳತೆನೂ ತುಂಬಾ ಜಾಸ್ತಿ ಇದೆ. ಇದುವರೆಗೂ ಮಾಡದೇ ಇರೋ ಕೆಲಸಗಳನ್ನ ಮಾಡೋದಿಕ್ಕೆ ಜೀವನದಲ್ಲಿ ಹೊಸ ಹೊಸ ಅಂಶಗಳನ್ನ ಕಂಡು ಹಿಡಿದು ನೋಡೋದ್ರಲ್ಲಿ ಅವನಿಗೆ ಆಸಕ್ತಿ ತುಂಬಾನೇ ಇದೆ. ಈ ರಾಶಿಲಿ ಹುಟ್ಟಿರೋರ್ ಗುಣಗಳೇ ಹಾಗೆ. ಸ್ಪೀಡೇ ಇವ್ರ ಸ್ಟೈಲ್. ನನ್ನಿಬ್ರು ಮಕ್ಕಳು ನಾನು ಹಾಕಿದ ಗೆರೆನ್ ದಾಟಲ್ಲ ಗುರುಜಿ. ಹಿರಿ ಮಗ ನೀವು ಹಾಕಿದ ಗೆರೆನ ದಾಟಲ್ಲ, ಆದ್ರೆ ಎರಡನೇ ಮಗ ಇದಾನಲ್ಲ, ನಿಮ್ಮನ್ನ ಆ ಗೆರೆ ದಾಟೋವರೆಗೂ ಬಿಡಲ್ಲ. ಗುರುಜಿ, ನನ್ ಮಕ್ಳು ಆತಾಡ್ತವ್ರಲ್ಲ. ನಾನ್ ತಪ್ಪಾಗಿ ಹೇಳಿಲ್ಲಮ್ಮ. ಅರ್ಜುನ್ ತನ್ನ ಮನಸ್ಸು ಹೇಳಿದ್ದನ್ನ ಮಾಡ್ತಾನೆ. ಅವನ್ ಮದುವೆ ಮಾತ್ರ ನಿಮ್ಮ ಆಸೆ ಹಾಗೇನೆ ನೀವು ನೋಡೋ ಹುಡುಗಿ ಜೊತೆ ಆಗ್ಬೇಕು. ಆವಾಗ ಯಾವ ತೊಂದರೆನೂ ಬರಲ್ಲ. ಹೇಯ್, ಅರ್ಜುನ್ ಬಂದ ಕಣೋ. ಸೂಪರ್ ಮಗ. ವಾಟ್ ಎ ಸರ್ಪ್ರೈಸ್ ಮಗ. ನೀನ್ ಡೆಲ್ಲಿಗೆ ಯಾವ್ದೋ ಟ್ರೈನಿಂಗ್ ಹೋಗಿದ್ಯಲ್ಲ, ಯಾವಾಗಲೋ ಬಂದೆ? ನೆನ್ನೆನೆ ಬೆಂಗಳೂರಿಗೆ ಬಂದೆ. ಇವತ್ತು ಆಫೀಸ್ಗೆ ಹೋಗಿ ಜವಾಬ್ದಾರಿ ಎಲ್ಲ ತಗೊಂಡು ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದೆ. ಹೇಳಿದ್ರೆ ನಾನೇ ನಿನ್ನ ಬಂದು ನೋಡ್ತಿದ್ನಲ್ಲೋ. ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಇಲ್ಲಿಗೆ ಬಂದೆ ಮಗ. ಲೋ ಮಗ, ನೀನು ಮಿಲ್ಕ್ ಶೇಕು ಗ್ರೀನ್ ಟೀ ಕುಡಿಯೋ ಅಂತವನು. ಇದೆಲ್ಲ ನೀನ್ ಕುಡಿಬಾರ್ದು ಕಣೋ. ಮಗ, ಅದೆಲ್ಲ ಶೋಕಿಗಷ್ಟೇ ಕಣ, ಜಗತ್ತಿಗೆ ತೋರ್ಸಕ್ಕಷ್ಟೇ. ಆದ್ರೆ ಒಳಗಿರೋ ಮನ್ಸು ಪಕ್ಕ ಲೋಕಲ್ಲೇ. ಲೋ, ನಿಮ್ಮ ಅಮ್ಮ ಇದನ್ನ ನೋಡಿದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಯಾರು ಗೆಲ್ತಾ ಇದಾರೆ? ಏನ್ ಬಿಟ್ಟು ಬೆಟ್ಟ? ನನ್ನ ಹತ್ರ ಏನಕ್ಕೆ ದುಡ್ಡು? ಸುಮ್ನೆ ಜಾಲಿಯಾಗಿ ಆಡೋಣ. ಬೆಟ್ಟಿಲ್ಲ ಅಂದ್ರೆ ಆಟ ಹೆಂಗೋ ಇಂಟ್ರೆಸ್ಟ್ ಬರುತ್ತೆ ಮಗ. ಇನ್ನೊಂದ್ಸಲ ಯೋಚನೆ ಮಾಡು. ಬೆಟ್ಟಲ್ಲಿ ನಾನ್ ಗೆದ್ರೆ ನಿನ್ ಹತ್ರ ಏನೇನೋ ಕೇಳ್ತೀನಿ.